ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಚಪ್ಪಾಳೆ ತಟ್ಟಿ ದಯಮಾಡಿ. ಕರ್ನಾಟಕ ರಾಜ್ಯದ ಧೀಮಂತ ನಾಯಕ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ತಗೊಂಡಿದ್ದು ನಿಮಗೆಲ್ಲ ಗೊತ್ತಿದೆ. ಇವತ್ತು ಆದ ಕಾರಣ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಲ್ಲ. ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಮತ್ತು ಏನು ಮಾಡ್ತೀವಿ ಅಂತ ನಾವು ಆವಾಗಲೇ ಘೋಷಣೆ ಮಾಡಿದ್ದೇವೆ. ಮುಂದಿನ ತಿಂಗಳು 7ನೇ ತಾರೀಕಿನಂದು ಜರುಗಲಿರುವ ಲೋಕಸಭೆ ಚುನಾವಣೆಯ ಪ್ರಚಾರ ನಿಮಿತ್ತವಾಗಿ ಸಾಹೇಬರಿಗೆ ಸಮಸ್ತ ಅಫ್ಜಲ್ಪುರ ಮತಕ್ಷೇತ್ರ ಜನತೆಯ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ದಲಿತರದ್ದು ಏನು ಕಷ್ಟ ಇದೆ, ಹೆಣ್ಣು ಮಕ್ಕಳದ್ದು ಏನು ಕಷ್ಟ ಇದೆ, ಏನಾದರೂ ವಿಚಾರ ಮಾಡಿದ್ದಾರೆ? ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಬಿಜೆಪಿ ಅಂತಂದ್ರೆ ಆರ್.ಎಸ್.ಎಸ್ ಅಂದ್ರೆ ಬಿಜೆಪಿ. ಅಫ್ಜಲ್ಪುರ್ ಮತಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನಂತಂದ್ರೆ, ಒಂದು ಡೈರೆಕ್ಷನ್ ಮೇಲೆ ಇವರು ಆಡಳಿತ ಮಾಡ್ತಾರೆ. ಬಂಧುಗಳೇ, ಇವತ್ತಿನ ದಿವಸ ನಾವು ಇದೇ ತರ ಸುಮ್ಮನೆ ಕೂತ್ಕೊಂಡಿದ್ದಾಗಿದ್ರೆ ಈಗಾಗಲೇ 10 ವರ್ಷದಲ್ಲಿ ಅವರ ಆಡಳಿತ 10 ವರ್ಷಗಳ ಕಾಲ ವಿಚಾರ ಅವರ ಬಾಯಲ್ಲಿ ಬರಬಾರ್ದಂತ ನಾನು ಭಾವಿಸ್ತೀನಿ. ಬಂಧುಗಳೇ, ದಯವಿಟ್ಟು ಬಹಳ ತಾವೆಲ್ಲರೂ ಜಾಗೃತದಿಂದ ನಮ್ಮ ಉಮೇದಾರರಂತ ಕಾಂಗ್ರೆಸ್ ಪಕ್ಷ ಇದು ರೈತರ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವತ್ತು ಸಾಮಾನ್ಯ ಪ್ರತಿಯೊಬ್ಬರು ಎಚ್ಚರದಿಂದ ಕಾಂಗ್ರೆಸ್ ಪಕ್ಷ ಕೈ ಹಸ್ತಕ್ಕೆ ನಾವು ಮತವನ್ನು ಕೊಟ್ಟಿದ್ದೇ ಆದರೆ ಈ ದೇಶವನ್ನು ಉಳಿಸುವಲ್ಲಿ ನಿಮ್ಮದು ಪಾತ್ರ ಆಗುತ್ತೆ. ಅದಕ್ಕಾಗಿ ಮೊದಲನೇ ಪಾರ್ಲಿಮೆಂಟ್ ನಲ್ಲಿ ಗೆದ್ದ ಕೂಡಲೇ ಮೊದಲನೇ ಅಧಿವೇಶನದಲ್ಲಿ ನಮ್ಮ ಕೋಲಿ ಸಮಾಜವನ್ನು ತಮ್ಮ ನಿಂತ ಅಭ್ಯರ್ಥಿಯನ್ನು ತಾವು ಹೆಚ್ಚು ಮತಗಳಿಂದ ಆರಿಸಿ ಕಳಿಸಿದಲ್ಲಿ ನಮ್ಮ ಇಂಡಿಯಾ ಒಕ್ಕೂಟ ರಾಷ್ಟ್ರದಲ್ಲಿ ಗವರ್ಮೆಂಟ್ ಫಾರ್ಮೇಶನ್ ಮಾಡಿದಲ್ಲಿ ಅಧ್ಯಕ್ಷರು, ಲೋಕ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು, ಹೈದರಾಬಾದ್ ಕರ್ನಾಟಕ 371 ಕಲಮಿನ ರೂವಾರಿಗಳು, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ, ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ತರನಾಗಿ ಗುಲ್ಬರ್ಗ ಉತ್ತರ ಮತಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಸಚಿವರು ಶೇಡಂ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಸ್ವಾಗತ ಕೋರುತ್ತಾರೆ. ಪಕ್ಷದ ಲೋಕಸಭೆಯ ಅಭ್ಯರ್ಥಿಗಳಾದಂತಹ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು, ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಸಚಿವರಾದಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಪಕ್ಷ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ, ರಾಜ್ಯದಲ್ಲಿ ಭಾಗ್ಯಲಕ್ಷ್ಮಿ 2000, ಕೇಂದ್ರದಲ್ಲಿ 8500 ಅಂದ್ರೆ ವರ್ಷಕ್ಕೆ 1 ಲಕ್ಷ ಮಹಾಲಕ್ಷ್ಮಿ
ಅದಕ್ಕಾಗಿ ಮೊದಲನೇ ಪಾರ್ಲಿಮೆಂಟ್ನಲ್ಲಿ ಗೆದ್ದ ಕೂಡಲೇ ಮೊದಲನೇ ಅಧಿವೇಶನದಲ್ಲಿ ನಮ್ಮ ಕೋಲಿ ಸಮಾಜವನ್ನು ಎಷ್ಟಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟ ಮಾತಿನಂತೆ ನಡೆದುಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ಈ ಪ್ರತಿಯೊಂದು ಹಳ್ಳಿಗಳಲ್ಲಿ ದಿಲ್ಲಿಯಲ್ಲಿನೂ ಕೂಡ ಇವತ್ತು ಭ್ರಷ್ಟಾಚಾರದ ನಿರ್ಮೂಲನೆ ಆಗಿದೆನಾ? ಭ್ರಷ್ಟಾಚಾರದ ನಿರ್ಮೂಲನೆ ಮಾಡಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಪಕ್ಷದ ಲೋಕಸಭೆಯ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು, ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಪಕ್ಷ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೊಡ್ತಾ, ರಾಜ್ಯದಲ್ಲಿ ಭಾಗ್ಯಲಕ್ಷ್ಮಿ 2,000, ಕೇಂದ್ರದಲ್ಲಿ 8,500 ಅಂದ್ರೆ ವರ್ಷ